ಇಂಡಿಯಾದಲ್ಲಿ ಎಲ್ಲಾ ಫೋನ್ ಅಲ್ಲೂ ಈ ಗವರ್ನಮೆಂಟ್ ಆಪ್ ಇನ್ಸ್ಟಾಲ್ ಆಗಿರ್ಬೇಕು ಅಂತ ಗವರ್ಮೆಂಟ್ ಆರ್ಡರ್ ಮಾಡಿದೆ. ಇದನ್ನ ನೀವೇ ಡಿಲೀಟ್ ಮಾಡಬೇಕು ಅಂತ ಅಂದ್ರೂ ಡಿಲೀಟ್ ಮಾಡೋದಕ್ಕಾಗಲ್ಲ. ಇದು ಒಂದು ದೊಡ್ಡ ಡಿಬೇಟ್ ನ ಕ್ರಿಯೇಟ್ ಮಾಡ್ತಾ ಇದೆ. ದಿಸ್ ಇಸ್ ಡೇ 99. ಇದೇ ರೀತಿ ಎಲ್ಲ ವಿಷಯ ಡೈಲಿ ಒಂದೇ ಒಂದು ನಿಮಿಷದೊಳಗಡೆ ತಿಳ್ಕೋಬೇಕು ಅಂತಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಸ್ಯಾಮ್ಸಂಗ್, ವಿವೋ, ಆಪಲ್ ಎಲ್ಲಾ ಫೋನ್ ಕಂಪನೀಸ್ಗೂ ಇಂಡಿಯಾ ಸಂಚಾರ್ ಸಾಥಿ ಅನ್ನೋ ಒಂದು ಸೈಬರ್ ಸೆಕ್ಯೂರಿಟಿ ಆಪ್ ನ ಫ್ರೀ ಇನ್ಸ್ಟಾಲ್ ಮಾಡಬೇಕು ಅಂತ ಆರ್ಡರ್ ಮಾಡಿದೆ. ಅಂದ್ರೆ ನೀವು ಫೋನ್ ತಗೊಳ್ಳೋದಕ್ಕೂ ಮುಂಚೆನೆ ಈ ಆಪ್ ಆ ಫೋನ್ ಅಲ್ಲಿ ಇನ್ಸ್ಟಾಲ್ ಆಗಿರ್ಬೇಕು ಅಂತ ಹೇಳಿದೆ. ಈ ಆಪ್ ಅಲ್ಲಿ ನಿಮ್ ಫೋನ್ ಏನಾದ್ರೂ ಕಳೆದೋದ್ರೆ IMEI ನಂಬರ್ ಯೂಸ್ ಮಾಡ್ಕೊಂಡು ಟ್ರ್ಯಾಕ್ ಮಾಡಬಹುದು. ಸ್ಪ್ಯಾಮ್ ಕಾಲ್ಸ್ ನ ರಿಪೋರ್ಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡಬಹುದು. ಒಳ್ಳೆ ಆಪ್ ಅಲ್ವಾ? ಆದ್ರೆ ಅಪೋಸಿಷನ್ ಯಾಕೆ ಬರ್ತಾ ಇದೆ? ಟ್ವಿಸ್ಟ್ ಏನು ಅಂದ್ರೆ ರಿಪೋರ್ಟ್ಸ್ ಹೇಳ್ತಾ ಇದೆ ಈ ಆಪ್ ಮ್ಯಾಂಡೇಟರಿ ಪ್ರೀ ಲೋಡೆಡ್ ಆಗಿರುತ್ತೆ. ನೀವೇ ಇದನ್ನ ಡಿಲೀಟ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಡಿಲೀಟ್ ಮಾಡೋದಕ್ಕೆ ಆಗದೇ ಇಲ್ಲ. ಈ ಸೆಕ್ಯೂರಿಟಿ ಫೀಚರ್ಸ್ ಎಲ್ಲ ಕೊಡೋದಕ್ಕೆ ಅವರು ಒಂದಷ್ಟು ಡೇಟಾನ ಕಲೆಕ್ಟ್ ಮಾಡ್ತಾರೆ. ಯಾವ ಡೇಟಾನ ಕಲೆಕ್ಟ್ ಮಾಡ್ತಾರೆ, ಆ ಡೇಟಾನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ, ಆ ಡೇಟಾನ ಹೇಗೆ ಯೂಸ್ ಮಾಡ್ತಾರೆ ಅಂತ ಎಲ್ಲರೂ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಹೇಳ್ತಾರೆ ಈ ಆಪ್ ನ್ಯಾಷನಲ್ ಸೆಕ್ಯೂರಿಟಿಗೆ ಅಂತ. ಇನ್ನ ಸ್ವಲ್ಪ ಜನ ಹೇಳ್ತಾರೆ ಈ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ, ನಮ್ಮ ಡೇಟಾನ ಮಿಸ್ಯೂಸ್ ಮಾಡ್ಕೋತಾರೆ ಅಂತ. ನೀವು ಈ ಆಪ್ ನ ಇನ್ಸ್ಟಾಲ್ ಮಾಡ್ತೀರಾ? ನಿಮ್ಗೆ ಈ ಆಪ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಏನಾಗ್ತಾ ಇದೆ ಅಂತ ಗೊತ್ತಾಗಲಿ.